ಚುನಾವಣೆಗೋಸ್ಕರ ಗಿಮಿ ದೇಶಕ್ಕೆ ಸುಳ್ಳು ಹೇಳಿದ್ರ ಮೋದಿ? ಈ ಪ್ರಶ್ನೆ ದೇಶದ ಜನರನ್ನ ಬಲವಾಗಿ ಕಾಡುತ್ತಿದೆ. ಯಾಕಂದ್ರೆ ಪಂಚರಾಜ್ಯ ಚುನಾವಣೆಗಳ ಬಳಿಕ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರ ಏರಿಕೆಯಾಗುತ್ತಲೇ ಇದೆ. ಆದ್ರೆ ಚುನಾವಣೆಗೂ ಮುಂಚೆ ಇಂಧನ ಬೇಕಾದಷ್ಟು ಸ್ಟಾಕ್ ಇದೆ, ಬೆಲೆ ಏರಿಕೆ ಮಾಡೋದಿಲ್ಲ ಅಂತೆಲ್ಲ ಹೇಳಿದ್ರು. ನಮ್ಮ ಮುಂದೆ ಬೆಲೆ ಏರಿಕೆಯ ಪ್ರಸ್ತಾಪವೇ ಇಲ್ಲ ಅಂತ ಸುಳ್ಳು ಹೇಳಿದ್ದ ಕೇಂದ್ರ ಸರ್ಕಾರ ಮತ ಹಾಕಿದ ಮಸಿಯೇ ಇನ್ನೂ ಅಳೆದಿಲ್ಲ, ಅಷ್ಟರೊಳಗೆ ಇಂಧನ ಬೆಲೆ ಏರಿಕೆ ಮಾಡಿತು. ಎಲೆಕ್ಷನ್ಗೋಸ್ಕರ ಸುಳ್ಳು ಹೇಳಿದ್ರ ಪ್ರಧಾನಿ ಮೋದಿ? ಹೌದು, ಇರಾನ್ ಇಸ್ರೇಲ್ ಯುದ್ಧ ಸಂದರ್ಭದಲ್ಲಿ ತೈಲ ಬಿಕ್ಕಟ್ಟಿದ್ರೂ ಕೂಡ ಕೇಂದ್ರ ಸರ್ಕಾರ ಪಂಚರಾಜ್ಯ ಚುನಾವಣೆಗೋಸ್ಕರ ಅದನ್ನ ಜನಗಳ ಮುಂದೆ ತೋರಿಸದೆ ಕೇವಲ ಮತಕ್ಕೋಸ್ಕರ ಸುಳ್ಳು ಭರವಸೆಗಳನ್ನ ನೀಡಿದ್ರ ಮೋದಿ. ಎಲೆಕ್ಷನ್ ಸಂದರ್ಭದಲ್ಲಿ ಇಲ್ಲದ ಬಿಕ್ಕಟ್ಟು ಆ ನಂತರ ಏಕಾಏಕಿ ಹೇಗೆ ಹುಟ್ಟಿಕೊಂಡಿತು? ಆ ಬಳಿಕ ದಿನ ಬೆಳಗಾದ್ರೆ ಯಾಕೆ ಇಂಧನ ಬೆಲೆ ಏರಿಕೆ ಮಾಡಲಾಗ್ತಿದೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಜನರ ಹಿತಕ್ಕಿಂತ ಚುನಾವಣೆ ಫಲಿತಾಂಶವೇ ಮುಖ್ಯವಾಗಿತ್ತ? ಬೆಲೆ ಏರಿಕೆಗೆ ಕೇಂದ್ರ ಕುಂಟು ನೆಪ? ಹೌದು, ಈಗ ಕೇಂದ್ರ ಸರ್ಕಾರ ಬೆಲೆ ಏರಿಕೆಗೆ ಯುದ್ಧದ ನೆಪವನ್ನ ಹೇಳ್ತಾ ಇದೆ. ಜಾಗತಿಕ ಯುದ್ಧದಿಂದಾಗಿ ತೈಲ ಬೆಲೆ ಏರಿಕೆ ಮಾಡಬೇಕಾದ ಸ್ಥಿತಿ ಎದುರಾಗಿದೆ. ತೈಲ ಕಂಪನಿಗಳು ದಿನಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಮಾಡಿಕೊಳ್ತಿತ್ತು. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲೇ ಅತಿ ಕಡಿಮೆ ಬೆಲೆಗೆ ಅಡುಗೆ ಅನಿಲ ಸಿಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ಬೇರೆ ನೀಡ್ತಾ ಇದೆ. ಪ್ರತಿ ಸಿಲಿಂಡರ್ಗೆ 674 ರೂಪಾಯಿ ನಷ್ಟ ಆಗ್ತಿದೆ. ಅದಕ್ಕೆ ಗ್ಯಾಸ್ ಬೆಲೆ ಏರಿಕೆ ಮಾಡ್ತಿದ್ದೀವಿ. ಒಂದು ವೇಳೆ ಕೇಂದ್ರ ಸರ್ಕಾರ ಇಂಧನದ ಮೇಲಿನ ತೆರಿಗೆಯನ್ನ ಕಡಿತಗೊಳಿಸಿದ್ರೆ ಸರ್ಕಾರಕ್ಕೆ 1,00,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಅದನ್ನ ಭರಿಸೋಕೆ ಆಗ್ತಿಲ್ವಾ ಅಂತ ಕೇಂದ್ರ ಕೈ ಚೆಲ್ಲಿದೆ. ಪ್ರಸ್ತುತ ಬೆಂಗಳೂರಿನಲ್ಲಿ 14.2 ಕೆಜಿ ಅಡುಗೆ ಅನಿಲದ ಬೆಲೆ 915.50 ರೂಪಾಯಿ ಹಾಗೂ ವಾಣಿಜ್ಯ ಬಳಕೆಯ 19 ಕೆಜಿ ಸಿಲಿಂಡರ್ನ ಬೆಲೆ 3,198 ರೂಪಾಯಿ ಆಗಿದೆ. ಅದೇ ದೆಹಲಿಯಲ್ಲಿ ತಲಾ 942 ಹಾಗೂ 3,113.50 ಪೈಸೆ ಆಗಿದೆ. ಇಂಧನ ಮಿತವಾಗಿ ಬಳಸಿ, ಗೊತ್ತಿದ್ದೇ ಕರೆ ನೀಡಿದ್ರ ಮೋದಿ. ಬೆಲೆ ಏರಿಕೆಯ ಕೆಲವೇ ದಿನಗಳ ಮುನ್ನ ಮೋದಿ ಭಾರತೀಯರಿಗೆ ಒಂದು ಸಂದೇಶವನ್ನ ನೀಡ್ತಾರೆ. ಕಡಿಮೆ ಇಂಧನ ಬಳಸಿ, ಚಿನ್ನವನ್ನ ಖರೀದಿ ಮಾಡಬೇಡಿ. ಅದಾದ 2-3 ದಿನಗಳಲ್ಲೇ ಬೆಲೆ ಏರಿಕೆಯ ಪರ್ವ ಆರಂಭ ಆಯಿತು. ಈ ಮೂಲಕ ಕೇಂದ್ರ ಮುಂಚಿತವಾಗಿಯೇ ಬೆಲೆ ಏರಿಕೆಯ ಬಗ್ಗೆ ಪ್ಲಾನ್ ಮಾಡಿತ್ತು. ಜನರಿಗೆ ಮಾತ್ರ ಸುಳ್ಳು ಹೇಳಿತ್ತು ಅನ್ನೋದಂತೂ ಸ್ಪಷ್ಟ.